ಕೆಲವು ದಿನಗಳಿಂದ ಈ ಊರ ಪಕ್ಕದಲ್ಲಿರ್ತಕ್ಕಂಥ ಕೋಟೆಕಲ್ಲಿನಲ್ಲಿ ಇಮ್ಮಡಿ ಪುಲಕೇಶಿಯ ಕುರುಹುಗಳು ಎರೆಯ ಎಂಬ ಹೆಸರಿನ ಅವನ ಬಾಲ್ಯದ ಹೆಸರಾಗಿರ್ತಕ್ಕಂಥ ಎರೆಯ ಎಂಬ ಹೆಸರಿನ ಒಂದು ಶಿಲಾಶಾಸನ ಈ ಊರ ಪಕ್ಕದಲ್ಲಿರ್ತಕ್ಕಂಥ ಕೋಟೆಕಲ್ಲಲ್ಲಿ ಸಿಕ್ಕಿದೆ. ಸೊ ಅದಕ್ಕೆ ಸಾಮ್ಯತೆಯಾಗುವಂತೆ ಇಲ್ಲಿ ರಾಜನ ಆಳ್ವಿಕೆ ಇತ್ತು. ಆ ರಾಜನ ಆಳ್ವಿಕೆಯಲ್ಲಿ ಯಾವ ತರಹದ ಪ್ರಾಣಿಗಳನ್ನು ಉಪಯೋಗಿಸಿಕೊಳ್ತಾಯಿದ್ರು, ಯಾವ ರೀತಿಯ ಪ್ರಾಣಿಗಳನ್ನು ಸಿಂಗರಿಸಿಕೊಂಡು ಅವುಗಳನ್ನು ಮೆರವಣಿಗೆ ಮಾಡ್ತಿದ್ರು, ಅಂತಹ ಮೆರವಣಿಗೆಯ ರೇಖಾಚಿತ್ರಗಳನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಆನೆ ಇದೆ, ಒಂಟೆ. ಸೊ ನಾವು ಬಯಲು ಸೀಮೆಯ ಜನರಾದರೂ ಸಹ ಇಲ್ಲಿಯ ತನಕ ಒಂಟೆಯನ್ನು ತಂದು ಅವನ್ನು ಸಾಕಿಕೊಂಡು ಇಲ್ಲಿ ಪಳಗಿಸಿ ಅವುಗಳನ್ನು ಮೆರವಣಿಗೆಗೆ ಯೂಸ್ ಮಾಡ್ಕೊತಿದ್ವಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಹಾಗೂ ಕುದುರೆಗಳು, ಕಾಲಾಳು, ಇಲ್ಲೊಂದು ಆನೆ. ಆಮೇಲೆ ಇದು ರಾಜಲಾಂಛನದ ಸಿಂಬಲ್ ಥರ ಕಾಣುತ್ತಾ, ರಾಜಲಾಂಛನವನ್ನು ಬಿಂಬಿಸ್ತಕ್ಕಂಥ ಒಂದು ಕಲಾಕೃತಿಯನ್ನು ನಾವಿಲ್ಲಿ ನೋಡ್ಬೋದು. ಹಾಗಿಲ್ಲಿ ಧ್ವಜ ಇದೆ. ಕ್ರಿಸ್ತ ಪೂರ್ವದ ಕಾಲದಿಂದಲೂ ಇಲ್ಲಿನ ರಾಜರುಗಳ ಆಳ್ವಿಕೆಯನ್ನು ತೋರಿಸ್ತಕ್ಕಂಥ ರೇಖಾಚಿತ್ರಗಳು ಈ ಒಟಗಲ್ಲಲ್ಲಿ ಕಾಣಸಿಗುತ್ತವೆ. ಸೊ ಈ ಬೆಟ್ಟದಲ್ಲಿ ಸಾಕಷ್ಟು ಇದೇ ತರಹದ ಕಲಾಚಿತ್ರಗಳು ಕಾಣ್ತವೆ. ಅದರಂತೆ ಇಲ್ಲಿಯೂ ಆನೆಯನ್ನು ನೋಡ್ಬೋದು. ಇದು ಆನೆ ಹಾಗೂ ನಮ್ಮೆಲ್ಲರ ಆರಾಧ್ಯ ದೇವ ಬಜರಂಗಿ ಇಲ್ಲಿ ಕಾಣುತ್ತಾ.